ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ಮಾಲಿಗೆ ಹೋದಾಗ 2 ಬೆಡ್ಶೀಟ್ಸ್ ತೊಗೊಂಡೆ. ಒಂದು ಫಿಟೆಡ್ ಬೆಡ್ಶೀಟ್ಸು ಮತ್ತು ಇನ್ನೊಂದು ನಾರ್ಮಲ್ಲು. ಸೊ ಇವತ್ತು ನಾನು ಫಿಟೆಡ್ ಬೆಡ್ಶೀಟ್ಸ್ ಚೇಂಜ್ ಮಾಡ್ತಿದ್ದೀನಿ, ಓಪನ್ ಮಾಡ್ತಿದ್ದೀನಿ, ಹೇಗಿದೆ ಅಂತ ನೋಡೋಣ ಅಂತ ಹೇಳಿ. ತುಂಬಾ ಕಾಸ್ಟ್ಲಿ ಕಂಡ್ರಿ ಈ ಸ್ಪೇಸಸ್ ಅವ್ರದ್ದು. ಸುಮ್ಮನೆ ಜಸ್ಟ್ ನೋಡೋಣ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಹೇಳಿ ಒಂದ್ಸಲಿ ತೊಗೊಂಡೆ. ಲಾಸ್ಟ್ ಟೈಮು ಒಂದ್ಸಲಿ ಫಿಟೆಡ್ ಬೆಡ್ಶೀಟ್ಸ್ ತೊಗೊಂಡಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಆ್ಯಂಡ್ ಕಂಫರ್ಟಬಲ್ ಆಗಿರಲಿಲ್ಲ. ತುಂಬ ಲೂಸ್ ಆಗಿತ್ತು. ಕಿಂಗ್ ಸೈಜ್ ಬೆಡ್ಶೀಟು, ಅದು ಫಿಟೆಡ್ ಬೆಡ್ಶೀಟ್ಸ್ ತೊಗೊಂಡು, ಅದು ಎಕ್ಸಾಕ್ಟ್ಲಿ ಹೋಮ್ ಸೆಂಟರಲ್ಲೇ. ಸೊ ಟ್ರೈ ಮಾಡೋಣ ಅಂತ ಹೇಳಿ, ಇದು ಸ್ವಲ್ಪ ಪ್ಲೇನ್ ಇಲ್ಲ ಇದು. ಸೊ ಈ ಥರ ಇದೆ, ನೋಡೋಣ ಹೇಗಿದೆ ಅಂತ ಹೇಳಿ. ಹೇಗಿರುತ್ತೆ, ಇದು ಚೆನ್ನಾಗಿದ್ರೆ ಇನ್ನೊಂದು ತೊಗೊಳ್ಳೋಣ ಅಂತ ಜಸ್ಟ್ ಫಿಟೆಡ್ ಒಂದೇ ತೊಗೊಂಡೆ. ಇನ್ನೊಂದು ನಾರ್ಮಲ್ ಬೆಡ್ಶೀಟ್ ತೊಗೊಂಡೆ, ಅದನ್ನು ತೋರಿಸ್ತೀನಿ ಹಾಕಿದಾಗ. ಎದೋಳು, ಸ್ಕೂಲ್ಗೆ ಹೋಗ್ಬೇಕು, ಎದೋಳು. I want to sleep. ಬಿಡು, ನೀನ್ ಬಿಡು. Hi everybody guys. School ಹೋಗ್ಬೇಕು guys. No guys. No, Dada is getting ready. ನೀನು ಹೋಗು, ರೆಡಿ ಆಗು. Yes baby, you have to get ready first. ನೀವು ಇದೋಳೇನೋ ಹೊಸ ಆಟ ಕಲ್ತ್ಕೊಂಡ್ಬಿಟ್ಟೈತಿದೋ, ವಾಟರ್ ಇಲ್ಲ ಅಂತ. ಆಲ್ರೈಟ್, ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್. ಐ ಥಿಂಕ್ 6:30 ಮನೆ ಬಿಟ್ಟಿದ್ದೀವಿ. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಮೈಸೂರಿಗೆ ಹೋಗ್ತಿದ್ದೀವಿ ಕಣ್ರಿ. ಮೈಸೂರಲ್ಲಿರೋ ನಾಗರಹೊಳೆಯಲ್ಲಿ ರೆಸಾರ್ಟ್ ಒಂದಿದೆ, JLR ಕಿಂಗ್ ಸ್ಯಾಂಚುರಿ ಅಂತ. ಸೊ ನಾಗರಹೊಳೆ ರೆಸಾರ್ಟ್ ಅಂತಲೇ ಕರೀತಾರೆ ಅದಕ್ಕೆ. ಅಲ್ಲಿಗೆ ಹೋಗ್ತಿದ್ದೀವಿ ಜಸ್ಟ್ ಫಾರ್ 1 ಡೇ ಅಷ್ಟೇ. ನಾನು, ಪಾಪು, ಅನಿಲ್ ಮತ್ತು ಅನಿಲ್ ಫ್ರೆಂಡು 4 ಜನ ಹೊರಟಿದ್ದೀವಿ. ಇವಾಗ ಆಲ್ರೆಡಿ ನೈಸ್ ರೋಡ್ ಹತ್ರ ಬಂದಿದ್ದೀವಿ. ಐ ಥಿಂಕ್ ನೈಸ್ ರೋಡ್ ಅನಿಸುತ್ತೆ ಇದು, ಹೌದು. ಸೊ ಇವಾಗೇನು ಮೈಸೂರಿಗೆ ಹೋಗೋದು ತುಂಬ ಈಸಿ ಅಲ್ವೇನ್ರಿ, ಆರಾಮಾಗಿ ಹೋಗ್ಬಿಡ್ಬೋದು. ಹೊಟ್ಟೆ ಭಯಂಕರ ಹಸಿತದೆ. ಎಲ್ಲಿ ಸ್ಟಾಪ್ ಮಾಡ್ತಾರೆ ಸಾಹೇಬ್ರು ಅಂತ ಗೊತ್ತಿಲ್ಲ. ಹೋಪ್ಫುಲಿ ಕದಂಬ ಅಲ್ಲಿ ಈ ಸಲ ಏನಾದರೂ ಪಾರ್ಕಿಂಗ್ ಏನಾದರೂ ಸಿಕ್ಕಿದ್ರೆ ಕದಂಬ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಗಾಡ್, ಫೈನಲಾಗಿ ಪಾರ್ಕಿಂಗ್ ಸಿಕ್ತು. ಕದಂಬ ಹೋಟೆಲ್ಗೆ ಬಂದಿದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಯೂಶ್ವಲಿ ಮೈಸೂರಿಗೆ ಯಾವಾಗೇ ಹೊರಟ್ರು ನಮಗೆ ಕದಂಬ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಪಾರ್ಕಿಂಗೇ ಸಿಗ್ತಿರ್ಲಿಲ್ಲ. ಏನೋ ಗೊತ್ತಿಲ್ಲ, ನಮ್ಮ ಲಕ್ಕು ಇವತ್ತು ಪಾರ್ಕಿಂಗ್ ಸಿಕ್ತು. ಆರಾಮಾಗೆ ಒಳಗಡೆ ಹೋಗ್ತಾ ಇದ್ದೀವಿ. ಓಕೆ, ಸೊ ಆಲ್ ರೈಟ್, ಮೈಸೂರಿಗೆ ರೀಚ್ ಆದ್ವಿ. ನೋಡಿ, ಇಲ್ಲಿ ನಾಗರಹೊಳೆಯಿಂದ 4 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬೇಗನೆ ಬಂದುಬಿಟ್ವಿ ಅಲ್ವಾ. ಹೇಳಿದ್ನಲ್ಲ, ಮೈಸೂರಿಗೆ ಹೋಗೋದು ಇವಾಗ ತುಂಬ ಈಸಿ. ನಾನಂತೂ ಹಿಂದೆ ಮಲ್ಕೊಂಬಿಟ್ಟಿದ್ದೆ, ಮಧ್ಯೆ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ.
ಛೇ ಎಷ್ಟು ಬೇಜಾರಾಗುತ್ತೆ ನೋಡಿ ನೋಡೋಕ್ಕೆ. ಹಸಿರೇ ಇಲ್ಲ ರೀ, ಮಳೆ ಇಲ್ಲದೆ ಎಲ್ಲ ನೋಡಿ ಹೆಂಗೆ ಒಣಗೋಗಿದೆ. ಈಗಲೇ ಹೀಗೆ ಇಲ್ಲೇ ಈ ಥರ ಹಿಂಗೆ ಅಂದರೆ ಇನ್ನು ಕಾಡು ಒಳಗಡೆ ಇನ್ನೆಷ್ಟು ಒಣಗೋಗಿರಬೇಕು, ಪ್ರಾಣಿಗಳೆಲ್ಲ ಹೆಂಗಿರಬೇಕು ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ ಅಲ್ಲ. ಫೈನಲ್ ಆಗಿ ನಾವು ರೆಸಾರ್ಟ್ಗೆ ರೀಚ್ ಆದ್ವಿ. ಇದು ರೆಸಾರ್ಟ್ ಎಂಟ್ರೆನ್ಸ್ JLR ಕಿಂಗ್ ಸ್ಯಾಂಚುರಿ ಅಂತ ಹೇಳಿ. ನೋಡಿ ಇದು ಎಂಟ್ರೆನ್ಸು, ರೆಸಾರ್ಟ್ ಎಂಟ್ರೆನ್ಸು ಚೆನ್ನಾಗಿದೆ ಅಲ್ವಾ. ಇನ್ನು ಮುಂದೆನಾ? ಹಾಂ. ಸೊ ಇವಾಗ ನಾವು ಚೆಕ್ ಇನ್ ಆಗಬೇಕು. ನಾನು ಏನು ಗೊತ್ತಾ, ಇಲ್ಲಿ ರೂಮು ಸಿಗೋದು ಆನ್ಲೈನಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು. ನಾನು ಮುಂಚೆನೇ ಚೆಕ್ ಮಾಡಿದೆ, ಬಟ್ ಆದರೂ ಸಿಕ್ಕಿರಲಿಲ್ಲ. ನಾನು ಡೈರೆಕ್ಟಾಗೆ ಲಕ್ ನೋಡೋಣ ಅಂತ ಹೇಳಿ ಕಾಲ್ ಮಾಡಿದೆ ಇವ್ರಿಗೆ. ಐ ಥಿಂಕ್ ಮಿಸ್ಟರ್ ಮನೋಹರ್ ಅನಿಸುತ್ತೆ. ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ರೂಮ್ನ ಬ್ಲಾಕ್ ಮಾಡಿ ಸೊ ಡೈರೆಕ್ಟಾಗಿ ಬಂದು ಇಲ್ಲಿ ಚೆಕ್ ಇನ್ ಆಗಿ ಅಂತಲೇ ಹೇಳಿದ್ರು. ಸೊ ಚೆಕ್ ಇನ್ನು ಫುಲ್ ಎಲ್ಲ ಮುಗಿಸ್ಕೊಂಡು ನಾವು ಇದೇನು ನೋಡ್ತಿದ್ರೆ ಇದೆಲ್ಲ ಡೈನಿಂಗ್ ಏರಿಯಾ ಅಂತ. ಸೊ ಲಂಚು, ಬ್ರೇಕ್ಫಾಸ್ಟು, ಡಿನ್ನರ್ ಎಲ್ಲ ಇಲ್ಲೇ ಕೊಡ್ತಾರೆ ಅಂತ ಹೇಳ್ತಿದ್ರು. No, it's coming. ತಗೋ ತಗೋ ಜ್ಯೂಸ್ ಮಮ್ಮಗೂ ಕೊಡು. How is it? ಮಮ್ಮಗೂ ಕೊಡು. ಸ್ಲೋಲಿ. Thank you. ಒಂದು ನಿಮಿಷ ಚಿನ್ನಿ, ನೀನು ಕುಡಿ. Here is that. ಇಲ್ಲಿ ಬಂದಿಲ್ವಾ? ಐ.ಡಿ ಪ್ರೂಫ್ ಅಂತ ಕೊಡು ಮನೆ. ಥ್ಯಾಂಕ್ ಯು. Hey, thank you, Kuki. ಪಾಪ ಕೊಡ್ತಿಲ್ವಾ? ಇರ್ತೀರಲ್ವಾ, ನಿಮಗೆ ಗೊತ್ತಿರುತ್ತೆ ಅಂತ ಅಲ್ವಾ. Kuki, let's go. What you want? What you want? ಸ್ವಿಮ್ಮಿಂಗ್ ಪೂಲ್. ಆಮೇಲೆ ಡ್ಯಾಡಿ ಜೊತೆ ಹೋಗೋಣ. ಗಾಡಿಯಲ್ಲೇ ಕರ್ಕೊಂಡು ಹೋಗೋದು, ವಾಕ್ ಮಾಡೋಕ್ಕಾಗಲ್ಲ, ದೂರ ಇದೆ ಅಂತೆ. ಸರಿ ಬಾ ಇಲ್ಲಿ. ಸೈಕಲ್ ಇದೆ, ಆಮೇಲೆ ಸೈಕಲಲ್ಲಿ ಹೋಗೋಣ ಬಾ. ಇಲ್ಲಿ ನೋಡು ಪಾಪ, ಇಲ್ಲಿ ಪಾಪ. ನಾವು ರೂಮ್ಗೆ ಎಲ್ಲೋತು ನಾವು
ಇಲ್ಲೇ ಹಾಕ್ಸ್ಮೇಲೆ ಮೇಲ್ಗಡೆ ಹಾಕ್ಸ್ಕೊಳ್ಳೋದು. ಮೇಲ್ಗಡೆ ಸ್ವಲ್ಪ ಜಾಗ ಜಾಗ ಕಮ್ಮಿ ಇದೆ ಅಂತೀರಾ? ಮೇಲ್ಗಡೆ ಅಂದರೆ ಬೆಡ್ ನೋಡಿ ಬನ್ನಿ ಮೇಡಮ್ ಮೇಲ್ಗಡೆ. ಪಿಜ್ಜಾ ಏನಕ್ಕೆ? ನನಗೆ ಬೇಡಪ್ಪ ಪಿಜ್ಜಾ. ಓಕೆ, ರೂಮ್ಗೆ ಆಲ್ಮೋಸ್ಟ್ 11:30 ಚೆಕ್ ಇನ್ ಆದ್ವಿ. ಆ್ಯಕ್ಚುಲಿ 1 ಗಂಟೆಗೆ ಚೆಕ್ ಇನ್ ಟೈಮಿಂಗ್ಸು. ನಾವು ಜಲ್ದಿ ಬಂದ್ವಿ, ಜಲ್ದಿ ರೂಮ್ ಖಾಲಿ ಇತ್ತು, ರೂಮ್ ವೇಕೆಂಟ್ ಇತ್ತು. ಸೊ ಹಾಗಾಗಿ ನಮಗೆ ರೂಮ್ ಕೊಟ್ಟರು. ನಾವು ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಮತ್ತು ಸ್ಟ್ಯಾಂಡರ್ಡ್ಗೆ ಆ್ಯಕ್ಚುಲಿ ಆಪ್ಟ್ ಮಾಡಿದ್ವಿ. ಇಲ್ಲಿ ಸ್ಟ್ಯಾಂಡರ್ಡು ಮಹಾರಾಜ 2 ಆಪ್ಷನ್ಸ್ ಇದೆ. ಸೊ ಸ್ಟ್ಯಾಂಡರ್ಡ್ಗಿಂತ ಒಂದು ಸ್ವಲ್ಪ ಮಹಾರಾಜಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಆಗತ್ವಿ. ಮಹಾರಾಜ್ ಈ ರೂಮೂ ಆ್ಯಕ್ಚುಲಿ ಖಾಲಿ ಇತ್ತು, ರೂಮ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಮಹಾರಾಜಾಗೆ ಆಪ್ಟ್ ಮಾಡಿದ್ವಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೂಮ್ ಟೂರ್ ವೀಡಿಯೋ ಹಾಕ್ತೀನಿ. ಸೊ ಸದ್ಯಕ್ಕೆ ಪಾಪ ಸೊ ಸದ್ಯಕ್ಕೆ ನಾನು ಈ ಫಸ್ಟ್ ಡೇ ಹೇಗೆ ಹೋಗುತ್ತೆ ಹೇಗೆ ಅಂತ ಹೇಳ್ತೀನಿ. ಟೈಮ್ ಇವಾಗ 1 ಗಂಟೆ. ಇವಾಗ ಊಟಕ್ಕೆ ಹೋಗಬೇಕು. ಏನು ಮಾಡ್ತದೆ ಹೇಳಿ ತೋರಿಸ್ತೀನಿ. ಕೆಳಗೆ ಹೋದ್ಲೇನೋ ಅವಳು ಅನಿಲ್ ಜೊತೆ. ಎಲ್ಲಿದ್ಯಾ? ಅಗ್ಗಳೋ ಇಲ್ಲಿ ಬಂದು ಕೂತಿರೋದು. ಕೆಳಗೋದೇನೋ ಅಂದ್ಕೊಂಡಲ್ಲ ಚಿನ್ನಿ ನಾನು. ಹಂಗೆಲ್ಲ ಮಾಡಬಾರ್ದು ಚಿನ್ನಿ, ಅಮ್ಮಂಗೆ ಭಯ ಆಗುತ್ತೆ. ಹಂಗೆ ಮಾಡಬಾರ್ದು. ಊಟಕ್ಕೆ ಹೋಗೋಣ ಅಂತ ಹೇಳೋಣ. ಲಂಚ್ಗೆ ಹೋಗೋಣ 1 ಅಂದ್ರಲ್ವಾ? Should we go or shall we go after 1? We'll go. ಅಲ್ಲಿ ಇನ್ನೂ ಜನ ಬರ್ತಾನೆ ಇದ್ದಾರೆ ಚೆಕ್ ಇನ್ ಆಗೋದಕ್ಕೆ. ಆ್ಯಕ್ಚುಲಿ ಗುಡ್, ನಾವೇ ಜಲ್ದಿ ಬಂದಿದ್ದು. 11:30ಗೆಲ್ಲ ರೂಮ್ ಕೊಟ್ಬಿಟ್ರು ನಮಗೆ. ಫುಲ್ ಬಿಂದಾಸಾಗಿ ರೆಸ್ಟ್ ಮಾಡಿ ಈಗ ಹೊಟ್ಟೆ ಹಸಿತದೆ. ಮೊಮ್ಮಮ್ ತಿನ್ನೋಕೆ ಹೋಗ್ತಾಯಿದ್ದೀವಿ. ಮೊಮ್ಮಮ್ ಏನು ಅಷ್ಟಕ್ಕೆಲ್ಲ ಭಯ ಬೀಳ್ತಾರ ಪಾಪು? ನಿನಗೂ ಮಾಮಗೂ ಕರೆಕ್ಟಾಗಿದೆ. ಓ ಅಲ್ಲಿ ಮಾಡ್ಬೇಕು ಕಾರ್ ಪಾರ್ಕು. ಜಾಸ್ತಿ ಜನ ಇದ್ದಾರಾ? 3 ಕಾರ್ ಇತ್ತು. ನಾನು ಇದು ಇರ್ಕೀங்க ಒಂದು ಜಂಪ್, ಮಂಕಿ ಜಂಪ್, ಜಂಪ್. ಹತ್ತು ಮಂಕಿ. ಇನ್ನೊಂದ್ಸಲ ಏನು ಪಾಪ ಗಟ್ಟ சைக்கிள் ஓட்டுற தெரியுமாப்பா உங்களுக்கு? ಪಾಪಾ ಡ್ಯಾಡಾ ಬೇರೆ ಸೈಕಲ್ ಹೋಗೋಣ. ಒಂದು ಗಂಟೆಗೆಲ್ಲ ಲಂಚಿಗೆ ಬಂದುಬಿಟ್ಟಿದ್ದೀವಿ. ಆ್ಯಕ್ಚುಲಿ 1:30. ಸೊ ಹಾಗಾಗಿ ಟೈಮ್ ಪಾಸ್ ಮಾಡೋಕ್ಕೆ ಇದೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಇವಾಗ.
ಸೊ ಪುಟಾಣಿಗೆ ಸೈಕಲ್ ತುಳಿದು ಸುಸ್ತಾಗೋಗಿ ಅವಳೇ ಹೋಗಿ ಅವ್ರನ್ನ ನನಗೆ ಜ್ಯೂಸ್ ಬೇಕು ಅಂತ ಹೇಳಿ ನೋಡಿ ಎತ್ಕೊಂಡು ಬರ್ತಾ ಇದ್ದಾಳೆ. ಓ ಮೈ ಗಾಡ್. India, Pakistan, Hindu, Muslim, Kashmir. Same problem now they are starting in Tamil Nadu. See what she's telling. I borrowed the juice. Proudly she say I got juice. You got juice? See. Did you say thank you for Anna? Yes. Okay. Kushal. சிட்ரஸ் ரொம்ப குடிக்கணுமா? ಸೊ ಮಧ್ಯಾಹ್ನದ ಬಿಸಿ ಬಿಸಿ ಊಟ, ರೊಟ್ಟಿ, ಚಿಕನ್ ಫ್ರೈ, ಮುದ್ದೆ, ಮೂಲಂಗಿ ಸಾರು, ಕಡಲೆಕಾಳು, ಹೊಸಲಿ, ಚೆನ್ನಾಗಿದೆ. ಒಂದು ಹಪ್ಳ ಚೆನ್ನಾಗಿತ್ತು ಟೇಸ್ಟು. ಮಧ್ಯಾಹ್ನದ್ದು ಓಕೆ ಅನಿಸ್ತು ನಮಗೆ. ಮುದ್ದೆನೂ ಅಷ್ಟೇ ಓಕೆ ಮನೇಲಿ ಮಾಡೋ ಥರ ಆ ಥರ ಟೇಸ್ಟ್ ಬರುತ್ತಾ. ಎನಿವೇಸ್ ಮುದ್ದೆ ತಿಂದು ತುಂಬಾ ತಿಂಗಳಾಗೋಗಿತ್ತು ಕಣ್ರಿ. ಅಯ್ಯೋ ಸಿಕ್ಕಾಬಟ್ಟೆ. ನಾನಂತೂ ಮುದ್ದೆ ಮನೇಲಿ ಮಾಡ್ತಾನೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಮುದ್ದೆ ತಿನ್ನೋಣ ಅಂತ ಹೇಳಿ ಮುದ್ದೆ ತಿಂತಾಯಿದ್ದೀನಿ. ಮೂಲಂಗಿ ಸಾರು ವಾಹ್. ಸೊ ಊಟ ಎಲ್ಲ ಮಾಡಿ ಚೆನ್ನಾಗಿ ರೂಮಲ್ಲಿ ರೆಸ್ಟ್ ಮಾಡಿದ್ವಿ. 3:30ಗೆ ಈಗ ನಾವು ಸಫಾರಿಗೆ ಹೋಗ್ತಾಯಿದ್ದೀವಿ. ಸಫಾರಿ 3:30ಇಂದ ಹಿಡಿದು 6:30 ತನಕ ಇದೆಯಂತೆ. ಸೊ ನಾವು ಬೇಗನೆ ಬರಬೇಕಾಯ್ತು ಕಣ್ರಿ. ಮುಂದೆಗಡೆ ಕುತ್ಕೋಬೋದಾಗಿತ್ತು. ಹಿಂದೆ ಸಿಕ್ಬಿಟ್ಟಿದೆ ನಮಗೆ. ಅಯ್ಯೋ ಸಿಕ್ಕಾಬಟ್ಟೆ. ಈ ಗಾಡಿಯಲ್ಲಿ ಸಫಾರಿ ಹೋಗೋದು, ಆ ರೋಡ್ಗಳೆಲ್ಲ ತೋರಿಸ್ತೀನಿ ಮುಂದೆ ನಿಮಗೆ. ಫುಲ್ಲು ಏನು ಎತ್ತಿ ಆಗ್ತಾಯಿತ್ತು ಹಿಂದೆಗಡೆ. ಸೊ ಇವಾಗ ಸಫಾರಿಯಲ್ಲಿ ನಾವು ಜಂಗಲ್ ಲಾಡ್ಜಸಲ್ಲಿ ನಾವು ಆಲ್ರೆಡಿ ನಿಮಗೆ ನನ್ನ ಹಳೆ ವ್ಲಾಗ್ಸ್ ನೀವು ನೋಡಿದರೆ ಗೊತ್ತಾಗುತ್ತೆ. ಬನ್ನಾರ್ಘಟ್ಟ ನೇಚರ್ ಕ್ಯಾಂಪ್ಗೆ ನಾವು ಹೋಗಿದ್ವಿ. ಅಲ್ಲೂ ನಾವು ಸಫಾರಿಗೆ ಹೋಗಿದ್ವಿ. ಅಲ್ಲಿ ಸಫಾರಿ ಇಲ್ಲಿ ಸಫಾರಿ ಏನಪ್ಪ ಡಿಫ್ರೆನ್ಸು ಅಂತ ಹೇಳಿದ್ರೆ, ಅಲ್ಲಿ ರೆಸ್ಕ್ಯೂ ಪ್ರಾಣಿಗಳನ್ನ ಇಟ್ಟಿರ್ತಾರೆ. ಸೊ ಅಲ್ಲಿ ನಾವು ರೆಸ್ಕ್ಯೂ ಪ್ರಾಣಿಗಳನ್ನ ನೋಡ್ಬೋದು. ಆದರೆ ಇಲ್ಲಿ ಡೈರೆಕ್ಟಾಗೆ ಕಾಡು ಒಳಗಡೆನೆ ಸಫಾರಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಕಾಡಲ್ಲಿ ಲೆಪರ್ಡ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಸೊ ಏನೇ ಪ್ರಾಣಿಗಳು ಸಿಗಬೇಕಾದ್ರೂ ನಮ್ಮ ಅದೃಷ್ಟ ಅಂತಲೇ ಇಲ್ಲಿ ಹೇಳ್ಬೋದು. ಲಾಸ್ಟ್ ನಾನು ಅಲ್ಲಿ ಬೋರ್ಡ್ ಹಾಕ್ಬಿಡ್ತಾರೆ ಓಕೆನಾ. ಅಲ್ಲಿ ನಾವು ಊಟದ ಜಾಗದಲ್ಲಿ ನೋಡಿ, ಇದು ಎಂಟ್ರೆನ್ಸ್ ಇವಾಗ ಹೋಗ್ತಿದ್ದೇವೆ. ಊಟದ ಜಾಗದಲ್ಲಿ ಹಾಕಿದ್ದಾರೆ 15ನೇ ತಾರೀಕು 2 ಅಥವಾ 3 ಟೈಗರ್ನ ಸ್ಪಾಟ್ ಮಾಡಿದ್ರು ಅಂತ ಹೇಳಿ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ. ಸೊ ನೋಡೋಣ ನಮ್ಮ ಲಕ್ಕು ಇವತ್ತು ಹೆಂಗಿದೆ ಅಂತ ಹೇಳಿ, ಯಾವ್ಯಾವ ಪ್ರಾಣಿಗಳನ್ನ ಸ್ಪಾಟ್ ಮಾಡ್ಬೋದು ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಕಣ್ರಿ ಹೆಂಗಿದೆ ಸಫಾರಿ ಅಂತ. 3 ಅವರ್ ಸಫಾರಿ ಹೆಂಗಿದೆಯಪ್ಪ ನೋಡಿ. ಎಲ್ಲ ಸಫಾರಿಗೆ ಹೋಗೋರೇನೆ ಇಲ್ಲಿ. ಸೊ ಇದು ಚೆಕ್ ಪಾಯಿಂಟು. ಹಿಡ್ಕೊಳ್ಳೋಕ್ಕೆ ನಾನು ಎಷ್ಟು ಬೈಕೋತಾ ಇದ್ನೋ ಆ ಗಾಡಿ ಓಡಿಸೋರನ್ನ, ಏನಪ್ಪ ಹಿಂಗೆ ಓಡಿಸ್ತಿದ್ದಾರೆ ಅಂತ. ನಮಗೆ ಬ್ಯಾಡ್ ಲಕ್ ಆ್ಯಕ್ಚುಲಿ ಹಿಂದೆಗಡೆ ಸಿಕ್ಬಿಟ್ಟಿರೋದು. ಎತ್ತೆತ್ತು ಆಗ್ತಾಯಿದೆ ಅಂದರೆ ಹಿಂದೆ ಬ್ಯಾಕ್ ಅಂತೂ ಭಯಂಕರ ನೋವ್ತಾಯಿತ್ತು. ಆ್ಯಂಡ್ ಅಲ್ಲಿ ಜಿಂಕೆ ಅದು ಇದು ಕಾಣ್ತಾಯಿತ್ತು. ಆದರೂ ಅವರು ಸ್ಟಾಪ್ ಮಾಡ್ತಿರ್ಲಿಲ್ಲ. ಫುಲ್ ಸ್ಟ್ರೈಟಾಗಿ ಬಂದರು. ಅದು ಮೇನ್ ರೋಡ್ ಆ್ಯಕ್ಚುಲಿ. ಇವಾಗ ನೋಡಿ ಲೆಫ್ಟ್ ತೊಗೋತಾ ಇದ್ದಾರಲ್ಲ, ಇದು ಕಾಡು ಒಳಗಡೆ ಹೋಗ್ತಾ ಇರೋದು. ಕಾಡು ಒಳಗಡೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ
ಸ್ಲೋ ಮಾಡಿ ಅವರು ಪ್ರಾಣಿಗಳು ಅವ್ರಿಗೆ ಎಲ್ಲೆಲ್ಲಿ ಯಾವ ಸ್ಪಾಟಲ್ಲಿರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅನಿಸುತ್ತೆ. ಅಡಿ ಗುಡಿಸಿ ಟಾಟ್ ಐತಾ ಟಾಟ್ ಐಸ್ ಮಾಡೋದು ಟಾಟ್ ಐಸ್ ತುಂಬ ಇದ್ರ ಮೇಲೆ ಬರುತ್ತೆ. ಹಾಂ ಬ್ಲ್ಯಾಕ್ ಕಲರ್ ಗೊತ್ತಾ ಅಲ್ಲಿ ನೋಡು ಗಾಡ ತೋರಿಸಿದ್ ಹೌದಾ. Should we change the settings? change the settings.
ಸುಂದರಿ ಸುಂದರಿ ಏನು ಹೇಳು ಸುಂದರಿ ಹಿಂಗೆ ಹಾಕು